ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ಅಶ್ವತ್ಥ ಮರ ಇತ್ತು. ಅದರ ಮೇಲಿನ ಒಂದು ದಟ್ಟವಾದ ಕೊಂಬೆಯಲ್ಲಿ ಮೈನಾ ಹಕ್ಕಿ ತನ್ನ ಗಂಡ ಶ್ಯಾಮ್ ಹಕ್ಕಿ ಮತ್ತು ತನ್ನ ಪುಟ್ಟ ಮಕ್ಕಳ ಜೊತೆ ವಾಸಿಸ್ತಾ ಇದ್ಲು. ಅವರು ಸದಾ ಸಂತೋಷದಿಂದ ಜೀವನ ಸಾಗಿಸ್ತಾ ಇದ್ರು. ಆದರೆ ಒಂದಿನ ಕಾಡಿನಲ್ಲಿ ಭಯಂಕರ ದುರಂತ ಸಂಭವಿಸುತ್ತೆ. ಹತ್ತಿರದ ಗುಹೆಯಲ್ಲಿದ್ದ ಒಂದು ದೊಡ್ಡ ಕಾಡು ಹಾವು ಊಟದ ಹುಡುಕಾಟದಲ್ಲಿ ಹಕ್ಕಿಗಳ ಗೂಡುಗಳತ್ತ ಹತ್ತತೊಡಗುತ್ತೆ. ಹಾವು ಮೇಲೇರುವುದನ್ನು ನೋಡಿದ ಹಕ್ಕಿಗಳು ಭಯದಿಂದ ಓಡಿ ಹೋಗ್ತವೆ. ಮೈನಾ ಹಕ್ಕಿ ತನ್ನ ಮಕ್ಕಳನ್ನು ಎತ್ತಿಕೊಂಡು ನಾವು ಕೂಡ ಯಾವುದಾದ್ರೂ ದಾರಿ ಹುಡುಕಲೇಬೇಕು ಅಂತ ಯೋಚಿಸಲಾರಂಭಿಸ್ತಾಳೆ. ಆಗಲೇ ಹತ್ತಿರದ ಮರದ ಮೇಲೆ ಹಗಲಿರುಳು ಧ್ಯಾನ ಮಾಡ್ತಾ ಇದ್ದ ಹಳೆಯ ಗರುಡ ಪಕ್ಷಿ ವಾಸಿಸ್ತಾ ಇತ್ತು. ಮೈನಾ ಹಕ್ಕಿ ಧೈರ್ಯವಾಗಿ ಗರುಡನ ಹತ್ತಿರ ಹಾರ್ತಾಳೆ. ನಮಗೆ ಸಹಾಯ ಬೇಕು, ನಮ್ಮ ಗೂಡು ಮತ್ತು ಮಕ್ಕಳು ಅಪಾಯದಲ್ಲಿದ್ದಾರೆ ಅಂತ ಕಳವಳ ಭರಿತವಾಗಿ ಹೇಳ್ತಾಳೆ. ಗರುಡನು ಕಣ್ಣು ತೆರೆದು ಒಂದು ಕ್ಷಣ ಯೋಚಿಸ್ತಾನೆ. ನಾನು ನಿನ್ನ ಶ್ರದ್ಧೆ ಮತ್ತು ಧೈರ್ಯವನ್ನು ಮೆಚ್ಚಿದ್ದೇನೆ. ಕಾಡಿನಲ್ಲಿ ಶ್ರದ್ಧೆಯಿಂದ ನಮ್ಮನ್ನು ನಂಬಿದರೆ ಸಹಾಯ ಲಭಿಸ್ತದೆ ಅಂತ ಹೇಳ್ತಾನೆ. ತಕ್ಷಣ ಗರುಡ ತನ್ನ ಬಲಿಷ್ಠ ಕಾಲುಗಳನ್ನು ಬಲಿಷ್ಠ ಪಕ್ಷಿಗಳನ್ನು ಬಿಚ್ಚಿ ಆಕಾಶದಲ್ಲಿ ಹಾರ್ತಾನೆ. ಗರುಡನ ಅದ್ಭುತ ಪರಾಕ್ರಮ ನೋಡಿ ಹಾವು ಭಯದಿಂದ ಮರದಿಂದ ಇಳಿದು ಓಡಿ ಹೋಗ್ತದೆ. ಹಕ್ಕಿಗಳು ಆನಂದದಿಂದ ಮೈನಾ ಹಕ್ಕಿ ಮತ್ತು ಗರುಡನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತವೆ. ಈ ಕಥೆಯ ನೀತಿ ನಂಬಿಕೆ ಮತ್ತು ಶ್ರದ್ಧೆ ಇದ್ದರೆ ಯಾವುದೇ ಸಂಕಷ್ಟದಲ್ಲಿ ಸಹಾಯ ಸಿಗ್ತದೆ. ಧೈರ್ಯವು ಯಾವತ್ತೂ ಗೆಲುವನ್ನು ತರ್ತದೆ.